ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯನ್ನ ಅಲ್ಪಮತಕ್ಕೆ ಕಟ್ಟಿಹಾಕಿದಂತಹ ಇಂಡಿಯಾ ಮೈತ್ರಿಕೂಟ ಇದೀಗ ವಿಧಾನಸಭೆ ಉಪಚುನಾವಣೆಯಲ್ಲಿ ಅತ್ಯಧಿಕ ಸ್ಥಾನವನ್ನ ಗೆದ್ದು ಬೀಗಿದೆ. 7 ರಾಜ್ಯಗಳ 13 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೆದ ಬೈ ಎಲೆಕ್ಷನ್ ನಲ್ಲಿ ಇದೀಗ ಇಂಡಿಯಾ ಮೈತ್ರಿಕೂಟ ಅತ್ಯಧಿಕ ಕ್ಷೇತ್ರಗಳನ್ನ ಗೆದ್ದುಕೊಂಡು ಬಿಜೆಪಿಯ ನಾಗಾಲೋಟಕ್ಕೆ ಕಡಿವಾಣ ಹಾಕಿದೆ. ಪಶ್ಚಿಮ ಬಂಗಾಳದ 4 ವಿಧಾನಸಭಾ ಕ್ಷೇತ್ರಗಳು, ಹಿಮಾಚಲ ಪ್ರದೇಶದ 3, ಉತ್ತರಾಖಂಡ್ನ 2 ವಿಧಾನಸಭಾ ಕ್ಷೇತ್ರಗಳು, ಮಧ್ಯಪ್ರದೇಶದ 1 ವಿಧಾನಸಭಾ ಕ್ಷೇತ್ರ, ಹಾಗೆ ಪಂಜಾಬ್ನ 1 ವಿಧಾನಸಭಾ ಕ್ಷೇತ್ರ, ಬಿಹಾರದ 1 ವಿಧಾನಸಭಾ ಕ್ಷೇತ್ರ, ಹಾಗೆ ತಮಿಳುನಾಡಿನ 1 ವಿಧಾನಸಭಾ ಕ್ಷೇತ್ರಗಳಿಗೆ ಒಟ್ಟು 13 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಈ ಕ್ಷೇತ್ರಗಳಿಗೆಲ್ಲ ಉಪಚುನಾವಣೆ ನಡೆದಿತ್ತು ಜುಲೈ 10ನೇ ತಾರೀಕು. ಈ ಒಟ್ಟು 13 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಏಕಾಂಗಿಯಾಗಿ 11 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿತ್ತು. ಬಿಹಾರದಲ್ಲಿ ಜೆಡಿಯು ಸ್ಪರ್ಧೆ ಮಾಡಿದ್ರೆ, ತಮಿಳುನಾಡಿನಲ್ಲಿ ಪಿಎಂಕೆ, ಬಿಜೆಪಿಯ ಮಿತ್ರ ಪಕ್ಷವಾದಂತಹ ಪಿಎಂಕೆ ಕೂಡ ಸ್ಪರ್ಧೆ ಮಾಡಿತ್ತು. ಇನ್ನು ಕಾಂಗ್ರೆಸ್ ಪಕ್ಷ ಈ ಒಟ್ಟು 13 ವಿಧಾನಸಭಾ ಕ್ಷೇತ್ರಗಳಲ್ಲಿ 11 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿತ್ತು ಏಕಾಂಗಿಯಾಗಿ. ಇನ್ನುಳಿದಂತೆ ಬಿಹಾರದಲ್ಲಿ ಆರ್ಜೆಡಿ, ಕಾಂಗ್ರೆಸ್ನ ಮಿತ್ರ ಪಕ್ಷವಾದಂತಹ ಆರ್ಜೆಡಿ ಸ್ಪರ್ಧೆ ಮಾಡಿದ್ರೆ, ತಮಿಳುನಾಡಿನಲ್ಲಿ ಡಿಎಂಕೆ ಪಕ್ಷ ಸ್ಪರ್ಧೆ ಮಾಡಿತ್ತು. ಈ 13 ಕ್ಷೇತ್ರಗಳಲ್ಲಿ ಬರೋಬ್ಬರಿ 10 ಕ್ಷೇತ್ರಗಳನ್ನ ಇಂಡಿಯಾ ಮೈತ್ರಿಕೂಟವೇ ಗೆದ್ದು ಬೀಗಿದೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಜೊತೆಗಿನ ನೇರ ಹಣಾಹಣಿಯಲ್ಲಿ ಟಿಎಂಸಿ 4 ಕ್ಷೇತ್ರಗಳನ್ನ ಗೆದ್ದುಕೊಂಡಿದೆ ಈ ಬಾರಿಯ ಬೈ ಎಲೆಕ್ಷನ್ ನಲ್ಲಿ. ಹಾಗೆ ತನ್ನ ಬಳಿ ಇದ್ದಂತಹ ರಾಯ್ಗಂಜ್, ರಾಣಾಘಾಟ್ ಮತ್ತು ಬಾಗ್ದಾ ಈ 3 ಕ್ಷೇತ್ರಗಳನ್ನ ಬಿಜೆಪಿ ಟಿಎಂಸಿ ಎದುರು ಸ್ಪರ್ಧೆ ಮಾಡಿ ಕಳೆದುಕೊಂಡಿದೆ ಈ ಬಾರಿಯ ಬೈ ಎಲೆಕ್ಷನ್ ನಲ್ಲಿ. ಇನ್ನು ಹಿಮಾಚಲ ಪ್ರದೇಶದಲ್ಲಿ ಎದುರಾದಂತಹ ಉಪಚುನಾವಣೆ, ಅದು ಆಪರೇಷನ್ ಕಮಲ ಏನು ಮಾಡಿದ್ರು ಬಿಜೆಪಿ ನಾಯಕರು, ಅದರಿಂದಾನೇ ಈ ಉಪಚುನಾವಣೆ ಎದುರಾಗಿದೆ. ಸೊ ಹಿಮಾಚಲ ಪ್ರದೇಶದ ಒಟ್ಟು 3 ವಿಧಾನಸಭಾ ಕ್ಷೇತ್ರಗಳಲ್ಲಿ 2 ಕ್ಷೇತ್ರವನ್ನ ಕಾಂಗ್ರೆಸ್ ಗೆದ್ದುಕೊಂಡ್ರೆ, ಒಂದೇ ಒಂದು ಕ್ಷೇತ್ರವನ್ನ ಬಿಜೆಪಿ ಗೆದ್ದಿದೆ. ಸೊ ಅಲ್ಲಿಗೆ 2 ಕ್ಷೇತ್ರವನ್ನ ಬಿಜೆಪಿ ಕಳೆದುಕೊಂಡಂತಾಗಿದೆ. ಇನ್ನು ಅಲ್ಲಿನ ಮುಖ್ಯಮಂತ್ರಿ ಸುಖ್ವೀಂದರ್ ಸಿಂಗ್ ಸುಕ್ಕು ಅವರ ಪತ್ನಿ ಕಮಲೇಶ್ ಠಾಕೂರ್ ಏನಿದ್ದಾರೆ, ಅವರು ಮೊದಲ ಬಾರಿಗೆ ಸ್ಪರ್ಧೆ ಮಾಡಿದ್ದಾರೆ. ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ರು ಈ ಬೈ ಎಲೆಕ್ಷನ್ ಮುಖಾಂತರ. ಸೊ ಈ ಬೈ ಎಲೆಕ್ಷನ್ ನಲ್ಲಿ ಗೆಲ್ಲುವ ಮೂಲಕ ವಿಜಯದೊಂದಿಗೆ ರಾಜಕೀಯ ಅಖಾಡಕ್ಕೆ ಭರ್ಜರಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ ಕಮಲೇಶ್ ಠಾಕೂರ್ ಅವರು. ಇನ್ನು ನಾಲಾಘರ್ನಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿದೆ, ಹಾಗೆ ಹಮೀರ್ಪುರ್ನಲ್ಲಿ ಮಾತ್ರ ಬಿಜೆಪಿ ಗೆದ್ದಿದೆ. ಇನ್ನು ಬಿಜೆಪಿಯ ಭದ್ರಕೋಟೆ ಅಂತಾನೆ ಕರೆಸಿಕೊಳ್ಳುವಂತಹ ಉತ್ತರಾಖಂಡ್ನಲ್ಲೂ ಕೂಡ ಕಾಂಗ್ರೆಸ್ ಭರ್ಜರಿ ಗೆಲುವನ್ನ ಸಾಧಿಸಿದೆ. ಬದರಿನಾಥ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿದ್ದಾರೆ. ಹಾಗೆ ಮಂಗಳೂರಿನಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿ ಎದುರು ಕಾಂಗ್ರೆಸ್ ಅಭ್ಯರ್ಥಿ ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ. ಸೊ ಈ ಮೂಲಕ ಕಾಂಗ್ರೆಸ್ಗೆ ಈ ಉತ್ತರಾಖಂಡ್ ರಾಜ್ಯದಲ್ಲಿ ಮತ್ತೊಂದು ವಿಧಾನಸಭಾ ಕ್ಷೇತ್ರ ಈ ಬಾರಿಯ ಬೈ ಎಲೆಕ್ಷನ್ ನಲ್ಲಿ ಪ್ಲಸ್ ಆಗಿದೆ. ಇನ್ನು ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಬಿಜೆಪಿಯನ್ನ ಹೀನಾಯವಾಗಿ ಸೋಲಿಸಿದ ಬಳಿಕ ಮತ್ತೊಂದು ಪವಿತ್ರವಾದ ಕ್ಷೇತ್ರ ಬದರಿನಾಥ್ನಲ್ಲಿ ಬಿಜೆಪಿಯನ್ನ ಸೋಲಿಸಿರೋದು ಕೂಡ ಇಂಡಿಯಾ ಮೈತ್ರಿಕೂಟದ ಸಂಭ್ರಮವನ್ನ ಮತ್ತಷ್ಟು ಇಮ್ಮಡಿಗೊಳಿಸಿದೆ. ಅಂದ್ರೆ ಅಯೋಧ್ಯೆಯಲ್ಲಿ ಕಳೆದ ಬಾರಿಯ ಲೋಕಸಭೆ ಚುನಾವಣೆ, ಅಯೋಧ್ಯೆ ಅಂದ್ರೆ ಅಯೋಧ್ಯೆಯನ್ನ ಒಳಗೊಂಡಂತಹ ಫೈಜಾಬಾದ್ ಲೋಕಸಭಾ ಕ್ಷೇತ್ರ ಏನಿದೆ, ಆ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಸಮಾಜವಾದಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಂತಹ ಅವಧೇಶ್ ಪ್ರಸಾದ್ ಅವರು ಗೆದ್ದು ಅಲ್ಲಿನ ಬಿಜೆಪಿ ಅಭ್ಯರ್ಥಿಗೆ ಶಾಕ್ ಕೊಟ್ಟಿದ್ರು. ಇನ್ನು ಆಪರೇಷನ್ ಕಮಲದ ಪರಿಣಾಮವಾಗಿ ಈ ಬೈ ಎಲೆಕ್ಷನ್ ಅನ್ನ ಎದುರಿಸಿದಂತಹ ಮತ್ತೊಂದು ರಾಜ್ಯ ಮಧ್ಯಪ್ರದೇಶ. ಮಧ್ಯಪ್ರದೇಶದಲ್ಲಿ ಆಪರೇಷನ್ ಕಮಲಕ್ಕೆ ಕಾಂಗ್ರೆಸ್ ಈ ಬಾರಿ 1 ಕ್ಷೇತ್ರವನ್ನ ಕಳೆದುಕೊಂಡಿದೆ. ಅಮರವಾರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಬಿಜೆಪಿಗೆ ಪಕ್ಷಾಂತರಗೊಂಡಿದ್ದಂತಹ ಕಮಲೇಶ್ ಪ್ರತಾಪ್ ಶಾ ಅವರು ಇದೀಗ ಮತ್ತೊಮ್ಮೆ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಅಲ್ಲಿ ಮತ್ತೊಮ್ಮೆ ಆಯ್ಕೆಯಾಗಿದ್ದಾರೆ. ಕಮಲೇಶ್ ಪ್ರಸಾದ್ ಶಾ ಅವರು ಮತ್ತೊಮ್ಮೆ ಗೆದ್ದಿದ್ದಾರೆ ಅಮರವಾರ ಕ್ಷೇತ್ರವನ್ನ. ಇನ್ನು ಕಾಂಗ್ರೆಸ್ನ ಮಾಜಿ ಮುಖ್ಯಮಂತ್ರಿ ಕಮಲ್ನಾಥ್ ಅವರ ಲೋಕಸಭಾ ಕ್ಷೇತ್ರಕ್ಕೆ ಬರುವಂತಹ, ಅಂದ್ರೆ ಚಿಂದ್ವಾರ ಲೋಕಸಭಾ ಕ್ಷೇತ್ರ ಏನಿದೆ ಅದು ಕಮಲ್ನಾಥ್ ಅವರ ಭದ್ರಕೋಟೆ, ಕಾಂಗ್ರೆಸ್ನ ಭದ್ರಕೋಟೆ. ಈ ಲೋಕಸಭಾ ಕ್ಷೇತ್ರದಲ್ಲಿ ಬರುವಂತಹ ಅಮರವಾರ ವಿಧಾನಸಭಾ ಕ್ಷೇತ್ರ ಏನಿದೆ ಅದು ಈ ಬಾರಿ ಬಿಜೆಪಿಯ ಪಾಲಾಗಿರೋದು. ಇದು ಮತ್ತೆ ಕಾಂಗ್ರೆಸ್ಗೆ ಭಾರಿ ಮುಖಭಂಗ ಆದಂತಾಗಿದೆ. ಇನ್ನು ಅಚ್ಚರಿಯ ಫಲಿತಾಂಶ ಬಂದಿರೋದು ಅಂದ್ರೆ ಅದು ಬಿಹಾರದಲ್ಲಿ ಎನ್ಡಿಎ ಅಭ್ಯರ್ಥಿನೂ ಗೆಲ್ಲಿಲ್ಲ, ಆರ್ಜೆಡಿ ಅಭ್ಯರ್ಥಿ ಕೂಡ ಗೆಲ್ಲಿಲ್ಲ. ಆದ್ರೆ ಇಲ್ಲಿ ಗೆದ್ದಿರೋದು ಪಕ್ಷೇತರ ಅಭ್ಯರ್ಥಿ ಇಲ್ಲಿ ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ ರೂಪೌಲಿ ವಿಧಾನಸಭಾ ಕ್ಷೇತ್ರದಲ್ಲಿ. ಇನ್ನು ಸ್ವತಂತ್ರ ಅಭ್ಯರ್ಥಿ ಶಂಕರ್ ಸಿಂಗ್ ಅವರು ಗೆಲುವನ್ನ ಸಾಧಿಸಿದ್ದಾರೆ. ಇನ್ನು ಜೆಡಿಯುನ ಶಾಸಕಿ ಭೀಮಾ ಭಾರತಿ ಏಕಾಏಕಿ ಆರ್ಜೆಡಿ ಪಕ್ಷಕ್ಕೆ ಪಕ್ಷಾಂತರಗೊಂಡಿದ್ರಿಂದ ಈ ಉಪಚುನಾವಣೆ ಎದುರಾಗಿತ್ತು. ಈ ಬಾರಿಯ ಉಪಚುನಾವಣೆಯಲ್ಲಿ ಆರ್ಜೆಡಿ ಮತ್ತೆ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿತ್ತು, ಆದ್ರೆ ಭೀಮಾ ಭಾರತಿ ಇಲ್ಲಿ ಸೋತಿದ್ದಾರೆ. ಇನ್ನು ಬಿಹಾರದಲ್ಲಿ ನಮ್ಗೆಲ್ಲ ಗೊತ್ತಿರುವ ಹಾಗೆ ಅಸ್ತಿತ್ವದಲ್ಲಿರೋದು ಜೆಡಿಯು, ಅಂದ್ರೆ ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ಸರ್ಕಾರ ಅಸ್ತಿತ್ವದಲ್ಲಿದ್ರೂ ಕೂಡ ಈ ಬಾರಿಯ ಬೈ ಎಲೆಕ್ಷನ್ ನಲ್ಲಿ
ಅವರದ್ದೇ ರಾಜ್ಯದಲ್ಲಿ ನಡೆದಂತಹ ಒಂದು ಬೈ ಎಲೆಕ್ಷನ್ ನಲ್ಲಿ ಅವರ ಪಕ್ಷದ ಅಭ್ಯರ್ಥಿ ಗೆಲ್ಲೋಕೆ ಇಲ್ಲಿ ವಿಫಲರಾಗಿದ್ದಾರೆ. ಇನ್ನು ತಮಿಳುನಾಡಿನ ವಿಕ್ರವಂಡಿ ವಿಧಾನಸಭಾ ಕ್ಷೇತ್ರವನ್ನ ಆಡಳಿತಾರೂಢ ಡಿಎಂಕೆ ಆ ಕ್ಷೇತ್ರವನ್ನ ತನ್ನದಾಗಿಸಿಕೊಂಡಿದೆ. ಇನ್ನು ಇಂಡಿಯಾ ಮೈತ್ರಿಕೂಟದ ಡಿಎಂಕೆ ಪಕ್ಷದ ಅಭ್ಯರ್ಥಿಯಾಗಿ ಅನ್ನಿಯೂರು ಶಿವ ಅವರು ಸ್ಪರ್ಧೆ ಮಾಡಿ ಗೆದ್ದಿದ್ದಾರೆ. ಬಿಜೆಪಿಯ ಮಿತ್ರ ಪಕ್ಷ ಇಲ್ಲಿ ವಿಕ್ರವಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಸೋತಿದೆ. ಇನ್ನು ಪಂಜಾಬ್ನ ಜಲಂಧರ್ ಪೂರ್ವ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮತ್ತೆ ಆಪ್ ಆ ಕ್ಷೇತ್ರವನ್ನ ತನ್ನದಾಗಿಸಿಕೊಂಡಿದೆ. ಜಲಂಧರ್ ಪೂರ್ವದಲ್ಲಿ ಆಪರೇಷನ್ ಕಮಲ ಏನು ಮಾಡಿದ್ರು ಬಿಜೆಪಿ ನಾಯಕರು, ಅದು ವಿಫಲವಾಗಿದೆ. ಮತ್ತೆ ಆ ಕ್ಷೇತ್ರವನ್ನ ಆಪ್ ತನ್ನ ವಶಕ್ಕೆ ಪಡೆದುಕೊಂಡಿದೆ. ಆಪ್ ಅಭ್ಯರ್ಥಿ ಮೋಹಿಂದರ್ ಭಗತ್ ಅಲ್ಲಿ ಗೆದ್ದಿದ್ದಾರೆ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರಿದ್ದಂತಹ ಶೀತಲ್ ಅಂಗುರಾಲ್ ಅವರು ಇಲ್ಲಿ ಹೀನಾಯವಾಗಿ ಸೋತಿದ್ದಾರೆ. ಸೊ ಈ 7 ರಾಜ್ಯಗಳ 13 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಟ್ಟು 10 ಕ್ಷೇತ್ರವನ್ನ ತನ್ನದಾಗಿಸಿಕೊಂಡಿರುವ ಇಂಡಿಯಾ ಮೈತ್ರಿಕೂಟದ ಸಂಭ್ರಮ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು. ಹಾಗೆ ಇಂಡಿಯಾ ಮೈತ್ರಿಕೂಟಕ್ಕೆ ಇದೊಂದು ಅತ್ಯಂತ ದೊಡ್ಡ ಶಕ್ತಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇನ್ನೇನು ಕೆಲ ದಿನಗಳಲ್ಲಿ ಎದುರಾಗ್ತಾ ಇದೆ ಬಜೆಟ್ನ ಅಧಿವೇಶನ, ಕೇಂದ್ರ ಬಜೆಟ್ ಅಧಿವೇಶನ ಇನ್ನೇನು ಶುರುವಾಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಈ ಗೆಲುವು ಇಂಡಿಯಾ ಮೈತ್ರಿಕೂಟಕ್ಕೆ ಮತ್ತಷ್ಟು ನೈತಿಕ ಬಲವನ್ನ ಹೆಚ್ಚಿಸಿದಂತಾಗಿದೆ. ಸೊ ಬೈ ಎಲೆಕ್ಷನ್ ನಲ್ಲಿ ಅತ್ಯಂತ ಹೆಚ್ಚು ಕ್ಷೇತ್ರವನ್ನ ಗೆದ್ದಿರುವಂತಹ ಇಂಡಿಯಾ ಮೈತ್ರಿಕೂಟದ ನಾಯಕರ ಸಂಭ್ರಮ ಕೂಡ ಮುಗಿಲು ಮುಟ್ಟಿದೆ ಅಂತಾನೆ ಹೇಳ್ಬೋದು. ಜೀತ್ ಗಯಾ ಇಂಡಿಯಾ ಎನ್ನುವಂತಹ ವಾಕ್ಯಗಳನ್ನ ಒಳಗೊಂಡಂತಹ ತಮ್ಮ ತಮ್ಮ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡು ಸಂಭ್ರಮವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಇನ್ನು ಸಂಸತ್ನ ಪ್ರತಿಪಕ್ಷ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಕೂಡ ಈ ಗೆಲುವಿನ ಕುರಿತಾಗಿ ಒಂದಷ್ಟು ಪೋಸ್ಟ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ರೈತರು, ಯುವಕರು, ಕಾರ್ಮಿಕರು, ಉದ್ಯಮಿಗಳು ಹೀಗೆ ದೇಶದ ಎಲ್ಲಾ ವರ್ಗದ ಜನರು ಮೋದಿಯವರ ಸರ್ವಾಧಿಕಾರಿ ಧೋರಣೆಯನ್ನ ಮಟ್ಟ ಹಾಕಿ ದೇಶದಲ್ಲಿ ನ್ಯಾಯಬದ್ಧ ಆಡಳಿತವನ್ನ ಬಯಸ್ತಾ ಇದ್ದಾರೆ. ಹೀಗಾಗಿ ಜನತೆ ತಮ್ಮ ಜೀವನ ಮಟ್ಟ ಸುಧಾರಣೆ ಹಾಗೂ ದೇಶದ ಸಂವಿಧಾನದ ರಕ್ಷಣೆಗಾಗಿ ಇದೀಗ ಇಂಡಿಯಾ ಬ್ಲಾಕ್ನ ಬೆಂಬಲಿಸ್ತಾ ಇದ್ದಾರೆ ಅಂತ ರಾಹುಲ್ ಗಾಂಧಿ ಟ್ವಿಟರ್ನ ಪೋಸ್ಟ್ ಮೂಲಕ ಪ್ರತಿಕ್ರಿಯೆಯನ್ನ ಕೊಡುವ ಮೂಲಕ ಎನ್ಡಿಎಗೆ ಟಾಂಗ್ ಕೊಟ್ಟಿದ್ದಾರೆ. ಮತ್ತೊಂದು ಮಾತನ್ನು ಕೂಡ ರಾಹುಲ್ ಗಾಂಧಿ ಈ ಟ್ವಿಟರ್ನ ಪೋಸ್ಟ್ ಮುಖಾಂತರ ಹೇಳಿದ್ದಾರೆ. ದೇಶದ ಈ 7 ರಾಜ್ಯಗಳಲ್ಲಿ ಬಂದಂತಹ ಉಪಚುನಾವಣೆಯ ಫಲಿತಾಂಶ ಏನಿದೆ ಅದೊಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟಿದೆ. ಆ ಸಂದೇಶ ಏನಪ್ಪಾ ಅಂದ್ರೆ, ದೇಶದಲ್ಲಿ ಈವರೆಗೂ ಬಿಜೆಪಿ ಏನು ಹಬ್ಬಿಸಿದ್ದಂತಹ ಭ್ರಮೆ ಹಾಗೂ ಭಯದ ಜಾಲ, ಆ ಜಾಲವನ್ನ ದೇಶದ ಜನತೆ ಕಿತ್ತೆಸೆದಿದ್ದಾರೆ ಎನ್ನುವಂತಹ ಮಾತನ್ನು ಕೂಡ ರಾಹುಲ್ ಗಾಂಧಿ ಈ ಪೋಸ್ಟ್ ಮುಖಾಂತರ ಹೇಳಿದ್ದಾರೆ.